ಮದರಾಸು ಪ್ರಾಂತ್ಯದ ರಾಮನಾಡು ಜಿಲ್ಲೆಯು ಶ್ರೀಮಂತ ಚೆಟ್ಟಿಯಾರರುಗಳಿಗೆ ಪ್ರಖ್ಯಾತವಾಗಿದ್ದ ಪ್ರಾಂತ್ಯ. ಕೋಟ್ಯಾಧೀಶರಾದ ರಾಮನಾಥರಿಗೆ ಪ್ರಾರಬ್ಧ ಕರ್ಮದಿಂದ ಹೃದಯವ್ಯಾಧಿ ಪ್ರಾರಂಭವಾಯಿತು. ವೈದ್ಯರು ಪರೀಕ್ಷಿಸಿ ಈ ಪ್ರಬಲ ವ್ಯಾಧಿ ಶಸ್ತ್ರಚಿಕಿತ್ಸೆಯಿಂದಲೂ ಪರಿಹಾರವಾಗುವುದಕ್ಕೆ ಅನುಮಾನ ವ್ಯಕ್ತಪಡಿಸಿದರು. ಚೆಟ್ಟಿಯಾರ್ ದಂಪತಿಗಳು ಕಿಂಕರ್ತವ್ಯ ಮೂಢರಾಗಿದ್ದಾಗ ಧರ್ಮ ಕರ್ಮ ಸಂಯೋಗದಿಂದ ಕೃಷ್ಣಾಚಾರ್ಯರೆಂಬ ಗುರುರಾಜರ ಭಕ್ತರೊಬ್ಬರು ಚೆಟ್ಟಿಯಾರ್ ದಂಪತಿಗಳಿಗೆ ರಾಯರ ಸೇವೆ ಮಾಡಲು ಸಲಹೆ ನೀಡಿದರು. ಅದರಂತೆ ದಂಪತಿಗಳು ಗುರುರಾಜರ ಸೇವೆಯಲ್ಲಿ ತತ್ಪರರಾದರು. ರಾಯರು ಸ್ವಪ್ನದಲ್ಲಿ ದರ್ಶನವಿತ್ತು, ರಾಮನಾಥ, ಶಸ್ತ್ರಚಿಕಿತ್ಸೆಗೆ ಸಿದ್ಧನಾಗು, ನಿನ್ನನ್ನು ನಾವು ರಕ್ಷಿಸುತ್ತೇವೆ ಎಂದು ಅಭಯ ನೀಡಿದರು. ಕೆಲವು ಬಾರಿ ಶಸ್ತ್ರಚಿಕಿತ್ಸೆಯ ನಂತರ ಚೆಟ್ಟಿಯಾರರಿಗೆ ಸಂಪೂರ್ಣ ಗುಣವಾಯಿತು. ಅವರಲ್ಲಿ ಮಾಡಿದ ಅನುಗ್ರಹಕ್ಕೆ ಕೃತಜ್ಞಾಪೂರ್ವಕ ಭಕ್ತಿಯನ್ನು ಸಮರ್ಪಿಸುವ ಬಗೆಯಂತು ಎಂದು ಆಗಿನ ಪೀಠಾಧಿಪತಿಗಳಾದ ಶ್ರೀ ಸುಯಮೀಂದ್ರ ಗುರುವರ್ಯರನ್ನು ಪ್ರಾರ್ಥಿಸಿದರು. ಆಗ ಅವರು ಗುರು ಸಾರ್ವಭೌಮರನ್ನು ರಜತರಥದಲ್ಲಿ ಮೆರೆಸಬೇಕೆಂಬ ಮನದಾಶೆ ವ್ಯಕ್ತಪಡಿಸಿದರು. ಕಲಿಯುಗ ಕಲ್ಪತರುಗಳೆಂದು ಜಗನ್ಮಾನ್ಯರಾಗಿರುವ ಜಗದ್ಗುರುಗಳು 1947ರ ಶ್ರಾವಣ ಕೃಷ್ಣ ದ್ವಿತೀಯ ಸಾಯಂಕಾಲದಲ್ಲಿ ರಜತರಥದ ಸಮರ್ಪಣೆಯಾಗಿ ರಥೋತ್ಸವವು ನೆರವೇರಿತು. ಅದಕ್ಕೆ ಹೇಳೋದು ಕಲಿಯುಗ ಕಲ್ಪತರು, ಭವವೈದ್ಯರು ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳು. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ.